ಎಸ್ ಮಹಾಕುಂಭಮೇಳಕ್ಕೆ ತೆರಳಿದ ಬೀದರ್ ಮೂಲದ 5 ರಸ್ತೆ ಅಪಘಾತದಲ್ಲಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಈಗಾಗಲೇ 5 ಮೃತಪಟ್ಟಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಉತ್ತರ ಪ್ರದೇಶದ ವಾರಣಾಸಿ ಬಳಿ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ 7 ಜನರು ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗಾಯಾಳುಗಳ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಅಲ್ಲಿರುವಂತಹ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೃತರು ಬೀದರ್ ನಗರದ ಲಾಡ್ಗೇರಿ ಬಡಾವಣೆಯ ನಿವಾಸಿಗಳು ಅಂತ ಹೇಳಲಾಗ್ತಾ ಇದೆ. ಇನ್ನು ಬೀದರ್ನ ಲಾಡ್ಗೇರಿ ನಗರದ ನಿವಾಸಿಗಳು 14 ಜನ ಫೆಬ್ರವರಿ 18ರಂದು ಮಧ್ಯಾಹ್ನ ಬೀದರ್ ನಗರದಿಂದ ಕ್ರೋಸರ್ ವಾಹನದ ಮೂಲಕ ಮಹಾಕುಂಭಮೇಳ ನಡೆಯುತ್ತಿರುವಂತಹ ಪ್ರಯಾಗ್ರಾಜ್ಗೆ ಹೋಗ್ತಾರೆ. ಶುಕ್ರವಾರ ಫೆಬ್ರವರಿ 21 ಬೆಳಗ್ಗಿನ ಜಾವ ಅಂದ್ರೆ ಇವತ್ತು ಮಿರಾಜ್ಪುರ್ ಜಿಲ್ಲೆಯ ರೂಪಾಪುರ್ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿಂತಹ ಲಾರಿಗೆ ಕ್ರೂಸರ್ ವಾಹನ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ 5 ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಇನ್ನು 7 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಕುರಿತು ಗಾಯಾಳುಗಳು ಮತ್ತು ಮೃತರ ಕುಟುಂಬಗಳಿಗೆ ನಮ್ಮ ಪ್ರತಿನಿಧಿ ಬೀದರ್ನ ಪ್ರತಿನಿಧಿ ಅವರ ಮನೆಗಳಿಗೆ ಭೇಟಿ ನೀಡಿ ಇನ್ನು ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ನಮ್ಮ ಬೀದರ್ ಪ್ರತಿನಿಧಿ ದೇವರಾಜ್ ಮತ್ತಷ್ಟು ಈ ಘಟನೆಯ ಕುರಿತು ಮತ್ತಷ್ಟು ವರದಿಯನ್ನು ಕೊಡ್ತಾರೆ ನೇರವಾಗಿ ಆ ಗಾಯಾಳು ಮತ್ತು ಮೃತರ ಮನೆಯಿಂದಲೇ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಪುಣ್ಯ ಸ್ನಾನ ಮಾಡಲು ದೇಶದಿಂದ ಕೋಟ್ಯಾಂತರ ಜನರು ನಾನಾ ಭಾಗಗಳಿಂದ ಆ ಪ್ರಯಾಗ್ರಾಜ್ಗೆ ತೆರಳುತ್ತಿದ್ದಾರೆ. ಅದೇ ರೀತಿ ಬೀದರ್ನ ಲಾಡ್ಗೇರಿ ನಿವಾಸಿಗಳು ಸಹ ಇನ್ನು 13ರಿಂದ 14 ಜನರು ಕ್ರೂಸರ್ ವಾಹನದಲ್ಲಿ ಪ್ರಯಾಗ್ರಾಜ್ನಲ್ಲಿ ಪವಿತ್ರ ಸ್ನಾನ ಮಾಡಲು ಹೋಗಿರ್ತಾರೆ. ಆದರೆ ಇಲ್ಲಿ ಕ್ರೂಸರ್ ವಾಹನದಲ್ಲಿ ಕ್ರೂಸರ್ ವಾಹನ ಮತ್ತು ಲಾರಿ ನಡುವೆ ಡಿಕ್ಕಿಯಾಗಿದ್ದು ಆ ಸ್ಥಳದಲ್ಲಿ 5 ಜನರು ಸಾವನ್ನಪ್ಪಿರುವ ಬಗ್ಗೆ ಈಗ ಸುದ್ದಿ ಹರಿದಾಡ್ತಾ ಇದೆ. ಅದೇ ರೀತಿ ಅಲ್ಲಿ 7 ಜನರಿಗೆ ಗಾಯ ಆಗಿದೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಬನ್ನಿ, ಆ ಕುಟುಂಬಸ್ಥರು ಇದ್ದಾರೆ, ಲಾಡ್ಗೇರಿ ನಿವಾಸಿಗಳು ಹಾಗೂ ಏನು ಅಲ್ಲಿ ಮೃತಪಟ್ಟಿದ್ದಾರೆ ಅವ್ರ ಕುಟುಂಬಸ್ಥರು, ಬನ್ನಿ ಅವ್ರನ್ನೇ ಮಾತಾಡ್ಸಿ. 5 ಜನದೇನೋ ಡೆತ್ ಆಗ್ಯದ ಅಂತ ನಮ್ಗೆ ತಿಳಿಲತ್ತ ಸರ್. 5 ಜನರಿಗೆ ಡೆತ್ ಆಗ್ಯದ ಅಷ್ಟೇ. ಈಗ ತರೋಂಥ ವ್ಯವಸ್ಥೆ ಇಲ್ಲ ಸರ್. ನಮ್ಮ ಶಾಸಕರಾಗಿರಲಿ, ನಮ್ಮ MLA ಮತ್ತು ನಮ್ಮ MP ಆಗಿರಲಿ, ಸಾಗರ್ ಖಂಡೆ ಅವರು, ನಮ್ಮ ಸಚಿವರು ಈಶ್ವರ್ ಖಂಡೆ ಆಗಿರ್ಬೋದು, ಯಾರೇ ಆಗಿರಲಿ ಅವ್ರಿಗೆ ತರತಕ್ಕಂಥ ವ್ಯವಸ್ಥೆ ಮಾಡಿ ನಮಗೆ ಬೀದರ್ ತನಕ ಬಾಡಿ ತಂದು ಕೊಟ್ಟರೆ ಭಾಳ ಇದಾಯ್ತು ಸರ್ ಹೆಲ್ಪು. ಮತ್ತು ಇನ್ನೂ 7 ಜನ ಏನಾರ ಅಲ್ಲಿ ಬನರಾಜ್ದಾಗ BHO ಹಾಸ್ಪಿಟಲ್ನಾಗ ಅಡ್ಮಿಟ್ ಅರ, ಅವ್ರಿಗೆ ಟ್ರೀಟ್ಮೆಂಟ್ ನಡೆದು ಅಂತ ಅವ್ರದ್ದೊಂದು ಟ್ರೀಟ್ಮೆಂಟ್ ಜಲ್ದಿಯಾಗಿ ಬಂದ್ರೆ ಸರಿ ಅದ ಸರ್. ಇಲ್ಲಾಂದ್ರೆ ನಾವು ಇಲ್ಲೇ ಹೈದ್ರಾಬಾದ್ದಾಗ ಭೀ ಏನಾರ ತಂದು ಅವರಿಗೆ ಇಲ್ಲಿ ಅಡ್ಮಿಟ್ ಮಾಡಿ ಒಂದು ಯಾವುದೋ ವ್ಯವಸ್ಥೆ ಮಾಡಿಕೊಟ್ರು ಅಂದ್ರೆ ನಮಗೆ ಸರಿ ಹೆಲ್ಪ್ ಆಯ್ತು ಸರ್. ಸರ್, ಎಷ್ಟು ಜನ ಹೋಗಿದ್ದರು, ಯಾವತ್ತು ಹೋಗಿದ್ರು? 13 ಜನ ಹೋಗಿದ್ದಾರೆ ಸರ್. 13 ಜನ ಮಂಗಳವಾರ ದಿವಸ ಬೆಳಗ್ಗೆ ಬಿಟ್ಟಿದ್ದಾರೆ ಸರ್. 13 ಜನ ಹೋಗಿದ್ರು, ಮಂಗಳವಾರ ದಿವಸ ಬೆಳಗ್ಗೆ ಬಿಟ್ಟಿದ್ದಾರೆ ಸರ್. ಇದು ಕ್ರೋಸರ್ ಗಾಡಿದಾಗನ ಹೋಗಿದ್ದಾರೆ. ಎಷ್ಟು ಕುಟುಂಬಸ್ಥರು ಹೋಗಿದ್ರು? ಎಲ್ಲ ರಿಲೇಟಿವ್ಸ್ ಸರ್, ಅಕ್ಕದ ಪಕ್ಕದವರೇ ಒಂದು 4-5 ಕುಟುಂಬ ಹೋಗಿದ್ದಾರೆ. ಲಾಡ್ಗೇರಿನೇ ಸರ್. ಲಾಡ್ಗೇರಿನಾಗ ಒಬ್ಬರು ಅವ್ರ ರಿಲೇಟಿವ್ ಇಲ್ಲಿ ಹೊರಗಿರ್ತಾರೆ ಸರ್, ಲೋಕಲ್ ಬೀದರ್ನಾಗ ಅವರೊಬ್ಬರು ಇದ್ದರು ಸರ್. ಅದೇ ರೀತಿ ಇನ್ನೊಬ್ಬರು ಏನು ಆ ಪ್ರಯಾಗ್ರಾಜ್ಗೆ ತೆರೆದ್ರು ಅವ್ರ ಕುಟುಂಬಸ್ಥರು ಇದ್ದಾರೆ, ಬನ್ನಿ ಅವ್ರನ್ನೂ ಮಾತಾಡ್ಸೋಣ. ಸರ್, ಯಾವತ್ತು ಹೋಗಿದ್ದಾರೆ ಸರ್? ಎಷ್ಟು ಜನ ಹೋಗಿದ್ರು? ಅವರು ನಿನ್ನೆ ಬಿಟ್ಟು ಒಂದು 19 ತಾರೀಕಿನ ಹೋಗಿರು ಸರ್. ಎಲ್ಲ 15 ಜನ. ಅದರಲ್ಲಿ ನಮ್ಮ ಅತ್ತೆ ಇದ್ದರು, ನಮ್ಮ ಅತ್ತೆ ಮಾವ ಮತ್ತು ನಮ್ಮ ಮಾವನ ತಾಯಿ ಸುಳಿದ್ರು. 3 ಜನ ಒಂದೇ ಕುಟುಂಬದವರು. 3 ಜನ ಏನು ಈಗ ಪೊಲೀಸರು ಏನಾದ್ರು ಫೋನ್ ಮಾಡಿದ್ರೆ ಏನು ಹೇಳಿದ್ರು? ಅದೇ ಮುಂಜಾನೆ ಫೋನ್ ಬಂದು ಸರ್. ರಾತ್ರಿ 3 ಗಂಟೆವರೆಗೆ ಮಾತಾಡಿದ್ದು ನಾನು. ಅವ್ರು ರನ್ನಿಂಗ್ ಇದ್ದರು, ಜರ್ನಿ ಮಾಡ್ತಾಯಿದ್ವಿ. ಎಷ್ಟೊತ್ತಿಗೆ ಆಗಿದೆ ಅಂತ? ಇದು ಬೆಳಗ್ಗೆ ನಮಗೆ 7 ಗಂಟೆ ಕುನಾಗಿದೆ ಸರ್. ನಮಗೆ ಎಷ್ಟಿಗಾಗಿದೆ ಗೊತ್ತಿಲ್ಲ, 7 ಗಂಟೆಗೆ ನಮಗೆ ಕುನಾಗಿದೆ. ಕುನಾದ ತಕ್ಷಣ ಎಲ್ಲ ಅವಾಗಿಂದ ಅವಾಗೆಲ್ಲ ಮಾತಾಡಿದ್ವಿ, ಎಲ್ಲ ಸರಿ ಮಾತಾಡಿದೆವು. ಥರ ವ್ಯವಸ್ಥೆ ಮಾಡಿಕೊಟ್ರೆ ಭಾಳ ಒಳ್ಳೇದೈತೆ ಸರ್. ಯಾಕಂದ್ರೆ ಭಾಳ ಬರೀ ಪರಿಸ್ಥಿತಿ ನಡೆದ ವ್ಯವಸ್ಥೆ ಮಾಡಿಕೊಟ್ರೆ ಭಾಳ ಒಳ್ಳೇದೈತೆ ಅಷ್ಟೇ. ಇದಿಷ್ಟು ಅವರ ಕುಟುಂಬಸ್ಥರ ಮಾತಾಗಿತ್ತು. ಏನು ಪ್ರಯಾಗ್ರಾಜ್ಗೆ ತೆರಳಿದ್ರು ಅವರು. ಬೆಳಗ್ಗೆ ಇವತ್ತು 3 ಗಂಟೆಗೆ ತಾನೇ ಮಾತಾಡಿದರು. ಆದರೆ 7 ಗಂಟೆ ಸುಮಾರಿಗೆ ಅಪಘಾತ ಸಂಭವಿಸಿರುವ ಶಂಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ಅದೇ ರೀತಿ ಕುಟುಂಬಸ್ಥರು ಬೇಡ್ಕೋತಿದ್ದಾರೆ, ಇಲ್ಲಿನ ಜನಪ್ರತಿನಿಧಿಗಳು ಹಾಗೂ ಸಚಿವರು ಅವರಿಗೆ ಅಲ್ಲಿಂದ ಇಲ್ಲಿಗೆ ಮೃತರ ದೇಹವನ್ನು ತರುವ ವ್ಯವಸ್ಥೆ ಮಾಡಿಕೊಡ್ಬೇಕು, ನಾವು ಬಡವರು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.